ಈ ಚಳಿಗಾಲದಲ್ಲಿ ಯಾರಾದರೂ ಬಿಸಿ ಬಿಸಿ ಆಲೂ ಪಲ್ಯ ಜೊತೆ ದೋಸೆನ ಕೊಟ್ಟರೆ ತಿನ್ನಕ್ಕೆ ಅಬ್ಬಬ್ಬಾ ಏನು ಮಜಾ ಇರುತ್ತೆಪ್ಪ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ದೋಸೆ ಜೊತೆ ಕಾಂಬಿನೇಷನ್ ಸಖತ್ತಾಗಿರುವಂಥ ಆಲೂ ಪಲ್ಯನ ಮಾಡುವ. ಈ ಥರ ಆಲೂ ಪಲ್ಯದಲ್ಲಿ ದೋಸೆನ ಹಚ್ಕೊಂಡು ಚಟ್ನಿಯಲ್ಲಿ ಎದ್ಕೊಂಡು ತಿಂತಾಯಿದ್ರೆ ಏನು ಮಜಾ ಬರುತ್ತೆ ಅಪ್ಪ. ತಿಂದವ್ರು ಹೇಳಬೇಕು ಅಮೇಝಿಂಗ್ ಅಂತ. ನೋಡಿ ಫ್ರೆಂಡ್ಸ್, ಮಾಡೋಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಆಲೂನ ಬಾಯ್ಲ್ ಮಾಡಿಬಿಟ್ಟು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಹಚ್ಚಿದ್ದೀನಿ, ಕೊತ್ತಂಬರಿನೂ ಚಿಕ್ಕ ಚಿಕ್ಕ ಹಚ್ಚೀನಿ. ನೋಡಿ, ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಜೀರಿಗೆ ಹಾಕ್ಕೊಳ್ಳಿ. ನೀವು ಸಾಸಿವೆನೂ ಹಾಕ್ಕೊಳ್ಳಿ, ನಾನು ಸಾಸಿವೆ ಹಾಕ್ಕೊಳ್ಳಲ್ಲ, ಅದಕ್ಕೆ ಹಾಕಿಲ್ಲ. ನೋಡಿ, ಜೀರಿಗೆನ ಹಾಕಿಬಿಟ್ಟು ಅದನ್ನು ಚಟ್ ಪಟ್ ಅಂತ ಜೀರಿಗೆ ಪಟಾಕಿಯನ್ನು ಹೊಡಿಸಿ. ಪಟಾಕಿ ಹೊಡೆದಾದ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ, ಯಾಕೆಂದರೆ ಆಲೂ ಪಲ್ಯದಲ್ಲಿ ಈರುಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇರುತ್ತೆ. ಅದಕ್ಕೆ ಈರುಳ್ಳಿನ ಅರ್ಧ ಇವಾಗ ಹಾಕಿದ್ದೀನಿ ಮತ್ತು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ನಾನು ಎಲ್ಲ ಕೈಯಿಂದ ಹಾಕಿದ್ದೀನಿ, ಅಂದರೆ ಮೆಣಸಿನ್ಕಾಯಿ ಮಾತ್ರ ಸ್ಪೂನಿಂದ ಹಾಕಿದ್ದೀನಿ. ಯಾಕೆ ಗೊತ್ತಾ, ಕೈಯಿಂದ ಹಾಕಿದ್ರೆ ಕೈ ಖಾರ ಆಗುತ್ತೆ, ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಅದಕ್ಕೆ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು ಮತ್ತೆ ಒಂದು ಹಿಂಗೆ ಮಾಡಿ ಚಮಚನ ಆಡಿಸಿ, ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಹಿಂಗೆ ಕೈ ಆಡಿಸಿ, ಯಾಕೆಂದರೆ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ಲ ಎಣ್ಣೆಯಲ್ಲಿ ಎಲ್ಲನೂ, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನು ಇದಕ್ಕೆ ಯಾವುದೇ ಖಾರ ಹಾಕಿಲ್ಲ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಬೇಗ ಗೋಲ್ಡ್ ಆಗ್ತಾ ಇರಲಿಲ್ಲ ಈರುಳ್ಳಿ ಎಲ್ಲ, ಅದಕ್ಕೆ ಹಾಕಿಬಿಟ್ಟೆ. ಅರಿಶಿಣನೂ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಒಂದೆರಡು ನಿಮಿಷ ಕೈ ಆಡಿಸ್ಕೊಂಡೆ. ಈ ಥರ ಆಗಿದೆ ನೋಡಿ, ಫುಲ್ಲು ಗೋಲ್ಡು ಏನು ಬೇಡ, ಈ ಥರ ಬಾಡಿದರೆ ಸಾಕು. ಆಮೇಲೆ ಆಲೂ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದೆ. ಇದು ನೋಡಿ ಧನಿಯಾ, ನಾನು ನ್ಯೂಸ್ ಪೇಪರಲ್ಲಿ ತೆಗೆದಿಟ್ಟಿದ್ದೆ, ಅದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಮಿಕ್ಕಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಎಲ್ಲನೂ ಆಯಿಲಲ್ಲೇ ಹಾಕಿಬಿಡಿ, ಬಗರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಯಾಕೆಂದರೆ ಕೈ ಆಡಿಸೋ ಕೆಲಸ ತುಂಬ ಇರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಆಗಬೇಕಂದ್ರೆ ಕೈ ಆಡಿಸ್ಬೇಕು, ಇಲ್ಲಾಂದರೆ ಬುಡ ಕೂಡುತ್ತೆ, ಹೊತ್ತೋಗುತ್ತೆ. ಆಮೇಲೆ ನಾವು ಬಾಯ್ಲ್ ಮಾಡಿಟ್ಕೊಂಡಿರೋಂಥ ಆಲೂ ಎಲ್ಲನೂ ಪಾತ್ರೆಗೆ ಹಾಕಿಬಿಡಿ, ಪ್ಯಾನ್ಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಂದು ಸ್ಪೂನು ನೀರು ಹಾಕ್ತಾಯಿಲ್ಲ, ಯಾಕಂದರೆ ನೀರು ಹಾಕಿದರೆ ಟೇಸ್ಟು ಹೊಂಟೋಗುತ್ತೆ, ಅದಕ್ಕೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಡೈಲಿ ದೋಸೆ ತಿಂತೀನಿ, ಆದರೂ ಆಲೂ ಪಲ್ಯ ಮಾಡಲ್ಲ, ಯಾಕೆಂದರೆ ನಾನು ದೋಸೆ ಹಿಟ್ಟಿನಲ್ಲೇ ಎಲ್ಲನೂ ಟೊಮೆಟೊ ಎಲ್ಲ ಮಸಾಲೆ ಹಾಕಿಬಿಟ್ಟು ಮಸಾಲೆ ದೋಸೆ ಥರ ಉತ್ತಪ್ಪ ಒಂಥರ ಮಾಡ್ಕೊಂಡು ತಿಂತೀನಿ. ಅದಕ್ಕೆ ಯಾವಾಗಾದರೂ ಒಂದೊಂದು ಸಾರಿ ತಿಂದಾಗ ಅಂತೂ ಆಲೂ ಪಲ್ಯನ ನೀರು ಹಾಕದೆ ಎಣ್ಣೆಲಿ ಈ ಥರ ಮಾಡ್ಕೊಂಡು ತಿನ್ನಬೇಕು, ತುಂಬಾ ಮಜಾಗಿರುತ್ತೆ. ನೋಡಿ, ಇದು ಇವಾಗ ಆಗಿದೆ ಫ್ರೆಂಡ್ಸ್, ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ರೆಡಿಯಾಗಿದೆ ತಿನ್ನೋಕ್ಕೆ. ನೋಡಿ, ದೋಸೆನ ನಾನು ಹೆಂಗೆ ಹಾಕ್ತೀನಿ ಅಂತ ಹಂಚಿಟ್ಬಿಟ್ಟು ಅದಕ್ಕೆ ಆದಾಗಿದೆ. ನಮ್ಮ ಅಕ್ಕ ಎಲ್ಲ ಮೊದಲೇ ಹಾಕ್ಕೊಂಡಿದ್ರು, ನಾನು ಹಾಕೋತಾ ಇದ್ದೆ. ಮೂರು ಸ್ಪೂನಲ್ಲ, ಹನಿ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿಬಿಟ್ಟು ಈರುಳ್ಳಿ ಹಿಂದೆದಿರುತ್ತಲ್ಲ, ಅದರಿಂದ ಚೆನ್ನಾಗಿ ಇದು ಹೆಂಚಿನ ತುಂಬ ಎಲ್ಲ ಸ್ಪ್ರೆಡ್ ಮಾಡಿಕೊಂಡೆ. ಆಮೇಲೆ ಒಂದೇ ಒಂದು ಸೌಟು ಹಾಕಿಬಿಟ್ಟು ಚೆನ್ನಾಗಿ ರೌಂಡ್ ಮಾಡ್ಕೊಳ್ಳಿ. ನಡುವೆ ಎಲ್ಲ ಬಿಟ್ಟಿದೆ ಜಾಗ, ಆದರೆ ಈ ಥರ ಮತ್ತೆ ಚಮಚೆಯಿಂದ ಮಾಡ್ಕೊಳ್ಳಿ, ಮುಚ್ಚೋಗುತ್ತೆ, ಅದು ಚೆನ್ನಾಗಾಗುತ್ತೆ. ನೋಡಿ, ಮತ್ತೆ ಅದು ಎಲ್ಲ ಗೊತ್ತಾಗುತ್ತೆ, ಒಣಗಿರೋ ಥರ ಆಗುತ್ತೆ ದೋಸೆ ಆಗ್ತಾ ಇರಬೇಕಾದ್ರೆ. ಆಮೇಲೆ ಅದಕ್ಕೆ ಆಯಿಲ್ ಹಾಕಿಬಿಟ್ಟು ನಾವು ಮಾಡಿಟ್ಟಿದ್ದೀವಲ್ಲ ಮಸಾಲ ಆಲೂನ, ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ. ನೋಡಿ, ನಾನು ಆಲೂ ಪಲ್ಯಲ್ಲಿ ಯಾವುದೇ ಖಾರ ಹಾಕಿಲ್ಲ, ಯಾಕೆಂದರೆ ಒಂದು 4-5 ಹಸಿಮೆಣ್ಸಿನ್ಕಾಯಿನೇ ಚಿಕ್ಕ ಚಿಕ್ಕ ಕಟ್ ಮಾಡಿಟ್ಟಿದ್ದೆ, ಅದೇ ಖಾರ ಕೊಡುತ್ತಿರುತ್ತೆ. ನಡುವೆ ಚೆನ್ನಾಗಿ ಆಲೂ ಪಲ್ಯನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಎತ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಿಮಗೆ ಈ ಕಡೆ ಇನ್ನೂ ಬೇದಿಲ್ಲ ಅಂದರೆ ಈ ಥರ ಮಡ್ಚ್ಕೊಂಡ್ಬಿಟ್ಟು ಆ ಕಡೆ ಟರ್ನ್ ಮಾಡಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಂಬಾ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಆಗಿತ್ತು ಫ್ರೆಂಡ್ಸ್, ತಿನ್ನೋಕ್ಕೆ ಸಖತ್ ಮಜಾ ಬಂತು. ನಾನಂತೂ ತಿಂದೆ, ನಾನು ತಿನ್ನಿಸಿಲ್ಲ. ಮತ್ತೆ ಆಗ್ತಡ, ನೀವು ಈ ಥರ ಒಂದು ಸರಿ ತಿನ್ನಿಸಿ ಎಂಜಾಯ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳೆಯವರಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ್ ಮಹಾದೇವ್.